ಬ್ರೇಕ್ನ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪಂಡಿತರೆ, ಈ ವಾರದ ರಾಶಿ ಫಲಗಳು ಯಾವ ರೀತಿ ಇದೆ? ಖಂಡಿತವಾಗಿ ನಾವು ನಿತ್ಯ ಭವಿಷ್ಯ, ನಿತ್ಯ ವಿಶೇಷ, ವಾರ ಭವಿಷ್ಯ, ವಾರದ ವಿಶೇಷ, ಪ್ರತಿಯೊಬ್ಬರಿಗೂ ವಾರ ಸಂಪೂರ್ಣ ಸುಖಿಯಾಗಿರಬೇಕು ಅನ್ನುವಂಥ ಆಶೆ ಇರುತ್ತೆ. ಏನಾದರೂ ಗ್ರಹಗತಿ ಪ್ರತಿಕೂಲ ಇದ್ದರೆ ಅದಕ್ಕೆ ಎಚ್ಚರಿಕೆಯನ್ನು ತಿಳಿಸುವುದೇ ನಮ್ಮ ಈ ವಾರ ಭವಿಷ್ಯದ ಸಂದೇಶ. ಹಾಗಾಗಿ ನೋಡೋಣ. ಈ ವಾರದಲ್ಲಿ ಈಗಾಗಲೇ ಮೀನರಾಶಿಯಲ್ಲಿದ್ದಾನೆ. ಈ ವಾರ ಸಂಪೂರ್ಣ ಮೀನ, ಮೇಷ, ವೃಷಭ. ಹಾಗಾಗಿ ಮೀನ ಮೇಷ ಅಂತ ಹೆಸರು. ಸಾಮಾನ್ಯವಾಗಿ ವೃಕ್ಷ ಸಂಧಿ, ರಾಶಿ ಸಂಧಿ ಹೇಳ್ತೇವೆ. ಚಂದ್ರ ರಾಶಿ ಸಂಧಿಯಲ್ಲಿ ಇವತ್ತು ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿದ್ದಾನೆ. ಹಾಗೆ ಸಾಯಂಕಾಲ ನಂತರ ಮೇಷರಾಶಿ ಅನುಕ್ರಮವಾಗಿ ಮಿಥುನದವರೆಗೆ ವಾರ ಸಂಚಾರ ಮಾಡೋದ್ರಿಂದ ಸಾಮಾನ್ಯವಾಗಿ ಎಲ್ಲ ರಾಶಿಯಲ್ಲೂ ಈ ವಾರ ಅಂತ್ಯ, ಈ ಸಾಮಾನ್ಯವಾಗಿ ವಾರ ಅಂತ್ಯದವರೆಗೆ ಉದ್ಯೋಗದಲ್ಲಿ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿಯಾಗುವಂಥದ್ದು, ಉದ್ಯೋಗದಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು, ಕೈಗೊಂಡ ಕಾರ್ಯಗಳು ಶುಭವಾಗಿ ನಡೆಯುವಂಥದ್ದು. ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಕಲಹಗಳು, ದ್ವೇಷಗಳು, ಮನೆಯಲ್ಲಿ ಒಳಜಗಳಗಳು ಜಾಸ್ತಿ ಇರ್ತದೆ. ಅವಿವಾಹಿತೆಯರಿಗೆ ವಾರದ ಮೊದಲನ 3 ದಿವಸ ವಿವಾಹ ಸಂಬಂಧವಾದ ಯಾವುದೇ ಮಾತುಕತೆ ಆಗೋದಿಲ್ಲ. ಆನಂತರ 3 ದಿವಸದ ನಂತರ, ಬುಧವಾರದ ನಂತರ ಮದುವೆ ಸಂಬಂಧವಾದಂಥ ಮಾತುಕತೆಗಳು ಅಥವಾ ಹೆಣ್ಣನ್ನು ನೋಡೋದು ಇತ್ಯಾದಿ ಎಲ್ಲ ಆಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಲಾಭ. ಇದು ಮೇಷರಾಶಿ. ಹೀಗೆ ವಾರ ಸಂಪೂರ್ಣ. ಇನ್ನು ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಉತ್ತಮವಾಗಿದೆ ಈ ವಾರ ಸಂಪೂರ್ಣ. ಸಾಮಾನ್ಯವಾಗಿ ಮನೆಯಲ್ಲಿ ಸಹೋದರರಿಂದ, ಬಂಧುಗಳಿಂದ ಎಲ್ಲ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ವಾರ ಕಠಿಣ. ಆರೋಗ್ಯದಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೋನ್ನತಿಗಾಗಿ ಸ್ವಲ್ಪ ವಿದ್ಯಾಗಣಪತಿ ಆರಾಧನೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಮನೋಲ್ಲಾಸ, ಸಂತಾನ ಲಾಭ, ಸುಖ. ಇದಿಷ್ಟು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ. ಈ ವಾರದಲ್ಲಿ ಒಳ್ಳೆಯ ಉದ್ಯೋಗದಲ್ಲಿ ಹೋಗುವಂಥದ್ದು, ಉದ್ಯೋಗ ಪರಿವರ್ತನೆ. ಕೆಲಸ ಇಲ್ಲದೇ ಇದ್ದವರು ಸಹ ಯಾವುದಾದ್ರು ಕೆಲಸವನ್ನು ಹಿಡ್ಕೊಂಡು ಹೋಗುವಂಥದ್ದು, ಯಶಸ್ಸು. ಮನೆಯಲ್ಲಿ ಒಳ್ಳೆಯದು. ಹಾಗೆ ವಿವಾಹ ಸಂಬಂಧವಾದ ಮಾತುಕತೆ, ಮಂಗಲ ಕಾರ್ಯಗಳಾಗುವಂಥದ್ದು, ಹೊಸ ಉದ್ಯಮ ಆರಂಭ ಮಾಡುವಂಥದ್ದು, ವಿದ್ಯಾರ್ಥಿಗಳಿಗೂ ಶುಭ. ಇದೆಲ್ಲ ಈ ವಾರದ್ದು. ಹಾಗೆ ಪಂಚಮಲ್ಲಿ ಶನಿ ಇರುವುದರಿಂದ ಮಾನಸಿಕವಾದ ತೊಂದರೆ. ಕರ್ಕಟಕ ರಾಶಿಯವರಿಗೆ ಮನೆಯವರಿಂದಲೇ ಭಯ. ನಿಮ್ಮವರು, ನಿಮ್ಮ ಆಸ್ಪಾಸ್ನವರು, ನಿಮ್ಮವರೇ ನಿಮಗೆ ಈ ವಾರ ಭಯ ಹುಟ್ಟಿಸ್ತಾರೆ. ಸಣ್ಣ ಪುಟ್ಟ ಅನಿರೀಕ್ಷಿತ ಘಟನೆಗಳು ಆಗುವಂಥದ್ದು, ಬಂಧನದ ಸಮಸ್ಯೆಗಳಿರುತ್ತೆ, ಕೀರ್ತಿ ಹಾನಿಯಾಗುವಂಥದ್ದು, ಅಪವಾದ. ಆದರೆ ವಿಶೇಷ ಅಲ್ಲಿ ಸಿಕ್ಕದಲ್ಲಿ ಭೋಜನಗಳ ಕಾರ್ಯಗಳಾಗಿದ್ದು, ನೆಂಟೆಷ್ಟು ಮನೆ ಮದುವೆ, ವಿಶೇಷವಾದ ಭೋಜನ ಕೂಟದಲ್ಲಿ ಪಾಲ್ಗೊಂಡು ಅದರಲ್ಲಿ ಸಂತಸವಾಗುವಂಥದ್ದು, ಧನವೃದ್ಧಿಗಳು ಆಗುವಂಥದ್ದು. ಹಾಗೆ ಸಿಂಹರಾಶಿಯವರಿಗೆ ಕಾರ್ಯದಲ್ಲಿ ಸ್ವಲ್ಪ ವಿಘ್ನ, ಅನಾರೋಗ್ಯ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಕೋರ್ಟು ಕಚೇರಿಯಲ್ಲಿ ನಿಧಾನವಾಗುತ್ತೆ. ಬೇರೆ ಇತರ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುವಂಥದ್ದು, ಮನೆಯಲ್ಲಿ ಯಾವುದಾದ್ರು ಶುಭ ಕಾರ್ಯ ಮಾಡುವಂಥದ್ದು, ಉದ್ಯೋಗದಲ್ಲಿ ಯಾವುದೇ ಉಪದ್ರವಗಳಿದ್ದರೂ ನಿವಾರಣೆ ಆಗುವಂಥದ್ದು, ಶತ್ರು ನಿಗ್ರಹ. ಹಾಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮನೆಯಲ್ಲಿ ತೊಂದರೆಗಳಾಗುವಂಥದ್ದು, ಗೃಹ ಕಲಹ, ಜನ ವಿರೋಧ, ಬಂಧು ಕ್ಲೇಶ, ನಾನಾ ರೀತಿಯಾದಂಥ ಚಿಂತೆ, ಸಮಸ್ಯೆಗಳು ನಿಮ್ಮ ಎದುರು ಬರ್ತದೆ. ತುಲಾ ರಾಶಿಯವರಿಗೆ ಮಿತ್ರರಿಂದ ಲಾಭ, ಶತ್ರುಗಳ ನಿಗ್ರಹ ಆಗುವಂಥದ್ದು, ಪುತ್ರರಿಂದ ಸುಖ, ವಿದ್ಯಾಭಿವೃದ್ಧಿ. ನೀವು ಮಾಡುವಂಥ ಎಲ್ಲ ಕಾರ್ಯಕ್ಷೇತ್ರ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾವುದೇ ರೀತಿಯಾದ ಸಮಸ್ಯೆಗಳಿರುವುದಿಲ್ಲ. 1-2 ದಿವಸ ಮನೆಯಲ್ಲಿ ಸ್ವಲ್ಪ ಪತ್ನಿಗೆ ಬೇಸರ ಆಗುವಂಥ ದಿವಸ. ಹಾಗೆ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಸ್ತ್ರೀ ಸುಖ, ಗೌರವ ಪ್ರಾಪ್ತಿ, ಹಣದ ಅಡಚಣೆ, ಮಾತುಕತೆಯಲ್ಲಿ ಜಗಳ ಆಗುವಂಥದ್ದು, ಕೋರ್ಟ್ ಕಚೇರಿಯಲ್ಲಿ ಸೋಲು, ಕಡಕಟ್ಟಿನಲ್ಲಿ ಮತ್ತೆ ಪುನಃ ಸಮಸ್ಯೆಗಳು ಬರುವಂಥದ್ದು, ಎಚ್ಚರಿಕೆ ಇರುವಂಥದ್ದು ಒಳ್ಳೆಯದು. ಹಾಗೆ ಧನುರಾಶಿಯವರಿಗೆ ಶತ್ರುಗಳ ಕಾಟ. ನಿಮ್ಮ ಶತ್ರುಗಳು ಅನಾವಶ್ಯಕವಾಗಿ ನಿಮ್ಮನ್ನು ಶತ್ರುತ್ವ ಮಾಡ್ತಾರೆ. ಎಷ್ಟೋ ಜನ ನಿಮ್ಮನ್ನು ಕಂಡರೆ ದ್ವೇಷ ಮಾಡುವಂಥ ಸಾಧ್ಯತೆ. ಆದರೆ ಕಟುವಾದಿಗಳಾದಂಥ ನಿಮ್ಮ ಮೇಲೆ ಯಾವ ಶತ್ರುತ್ವವೂ ನಡುವುದಿಲ್ಲ. ನೀವು ಮಾಡುವಂಥ ಕೆಲಸಗಳೆಲ್ಲ ಸಿದ್ಧಿ. ಪತ್ನಿಗೆ ಸ್ವಲ್ಪ ಮಟ್ಟಿಗೆ ಬೇಸರ, ಮಕ್ಕಳಿಂದ ಶುಭ, ಒಳ್ಳೆಯದು. ಹಾಗೆ ಮಕರ ರಾಶಿಯವರಿಗೆ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು, ತಂದೆಗೆ ಏನಾದರೂ ಆಪತ್ತಾಗುವಂಥದ್ದು, ಅಪರ ಕಾರ್ಯಗಳಾಗುವಂಥದ್ದು, ಹೊಸ ಕಾರ್ಯಕ್ಕಾಗಿ ಆರಂಭ, ಮಕ್ಕಳಿಂದ ಸಂತೋಷ, ಮಡದೆಯಿಂದ ನೆಮ್ಮದಿ, ಮಾತುಕತೆ ವ್ಯವಹಾರದಲ್ಲಿ ಜನರಿಂದ ಸಹಾಯ ಸಹಕಾರ. ಹಾಗೆ ಕುಂಭರಾಶಿಯವರಿಗೆ ಸ್ವಲ್ಪ ತೊಂದರೆ ಇದೆ. ಅಪಕೀರ್ತಿಗಳು ಬರುವಂಥದ್ದು, ಸರ್ಕಾರಿ ಕ್ಷೇತ್ರದಲ್ಲಿ ಗೌರವಕ್ಕೆ ಹಾನಿಯಾಗುವಂಥದ್ದು, ಏನಾದರೂ ಸಸ್ಪೆಂಡ್ ಆಗುವಂಥ ಕೆಲಸವನ್ನು ಮಾಡಿಕೊಳ್ಳುವಂಥದ್ದು. ಕುಂಭರಾಶಿಯವರು ತುಂಬ ಹುಷಾರಾಗಿರಬೇಕು. ಯಾವುದೇ ನೀವು ಮಾಡಿದಂಥದ್ದು ತಪ್ಪಿನಿಂದ ನಿಮಗೆ ಶಿಕ್ಷೆ ಆಗುವಂಥದ್ದು, ಜನರಿಂದ ಕೀರ್ತಿ ಹಾನಿ, ಧನಹಾನಿ. ಹಾಗೆ ಮೀನರಾಶಿಯವರಿಗೆ ಸಕಲ ರೀತಿಯಾದ ಒಳ್ಳೆಯದು. ಈಗಾಗಲೇ ಇವತ್ತು ವಿಶೇಷ ಭೋಜನ. ಇವತ್ತು ಎಲ್ಲಾದರೂ ಸಾಮಾನ್ಯವಾಗಿ ನೆಂಟಿಷ್ಟ ಮನೆ ಎಲ್ಲೋ ಕೂಟಗಳು ಎಲ್ಲ ಆಗುವಂಥದ್ದು. ನಿಮ್ಮ ವ್ಯಾಪಾರಗಳೆಲ್ಲ ಅಭಿವೃದ್ಧಿ, ದೇವತಾ ಕಾರ್ಯ, ಮನೆಯಲ್ಲಿ ಕೌಟುಂಬಿಕವಾಗಿ ತೊಂದರೆ, ಅನುಕೂಲ, ಮಕ್ಕಳಿಗೆ ಶುಭ. ಹೀಗೆ ನಾನಾ ರೀತಿಯಾದಂಥದ್ದು ಈ ವಾರದಲ್ಲಿ ನಿಮಗೆ ಅತಿಯಾದ ಶುಭ ಫಲಗಳೇ ಇದೆ. ಹಾಗಾಗಿ ಎಲ್ಲ ರಾಶಿಯವರಿಗೂ ಜ್ಯೋತಿಷ್ಯರು ಹೇಳುವಂಥ ಮಾತು ಇದು. ಅಂದರೆ ಸರ್ವೇ ಗ್ರಹ ಸನಕ್ಷತ್ರ ಸನಾಶಯ ಶುಭ ಏಕಾದಶ ಸ್ಥಾನ ಫಲ ವರದಾಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ಸುವರ್ಣವಾಹಿನಿಯ ನಿತ್ಯ ವೀಕ್ಷಕರಿಗೆ ನಿಮಗೆಲ್ಲರಿಗೂ ಸಹ ಈ ವಾರ ಸಂಪೂರ್ಣ ಈ ಶುಭ ಎಲ್ಲ ಗ್ರಹಗಳು ಏಕಾದಶ ಸ್ಥಾನ ಫಲ ಕೊಡಲಿ, ಶುಭ ಸನ್ಮಂಗಲವಾಗಲಿ ಎನ್ನುವುದೇ ನಮ್ಮ ಶುಭ ಸಂದೇಶ. ಧನ್ಯವಾದ ಪಂಡಿತರ. ಹಾಗೆ ನಮ್ಮ ಕಾಲರ್ ಕೂಡ ರೆಡಿ ಇದ್ದಾರೆ. ಮಲ್ಲಿಕಾರ್ಜುನ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ.
ಮೇಡಮ್ ಪಂಡಿತರ ಜೊತೆ ಮಾತಾಡಬೇಕಾಗಿತ್ತು ಮೇಡಮ್. ಹಾ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 15/12/79 ಮೇಡಮ್. 15/12/79 ಮೇಡಮ್. 1979. ಸಮಯ ಗೊತ್ತಿದ್ಯಾ? ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, ಪಂಡಿತರ ಜೊತೆ ಮಾತಾಡಿ. ನೋಡಿ ಮಲ್ಲಿಕಾರ್ಜುನ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನು ಹೇಳಿ. ಈಗಾಗಲೇ 32 ವಯಸ್ಸು ಆಯಿತು. ನಮಸ್ಕಾರ ಪಂಡಿತರು. ನಮಸ್ಕಾರ, ಹೇಳಿ ಹೇಳಿ. ಭಾಳ ಸಂತೋಷ, ಪಂಡಿತರೇ ಅಂತ ಕರೆ ಮಾಡಿದ್ದೀರಿ. ನಾನು ಪ್ರತಿನಿತ್ಯನೂ ನನಗೆ ಗುರುಜಿ ಅಂತ ಹೇಳಬೇಡಿ, ಗುರುಗಳು ಅಂದರೆ ಮಠದಲ್ಲಿರುವವರು ಮಾತ್ರ ಅಂತ ಹೇಳ್ತೇನೆ. ಅದಕ್ಕೆ ಯಾರೋ ತಪ್ಪಾಗಿ ತಿಳ್ಕೊಳ್ಬಾರ್ದು. ಎಲ್ಲ ಮಠಗಳಲ್ಲಿರುವವರು ಗುರುಗಳು, ಮನೆಯಲ್ಲಿರುವವರೆಲ್ಲ ಮನುಷ್ಯರು. ನಾವು ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯರು, ಹಾಗಾಗಿ ವಿಶೇಷ ಪಂಡಿತರು. ಹೇಳಿ ನಿಮ್ಮ ಸಮಸ್ಯೆ ಹೇಳಿ. ನಮ್ಮ ಸ್ವಲ್ಪ ಮದುವೆ ವಿಳಂಬ ಆಗ್ತಾ ಇದೆ ಸರ್. ಖಂಡಿತವಾಗಿ ನೋಡಿ, ವಯಸ್ಸು ಬಂದಾಗ ಮದುವೆ ಆಗದಿದ್ದ ಕೂಡ ಅದು ಒಂದು ಚಿಂತೆ ಮನುಷ್ಯನಿಗೆ ಕಾಡ್ತದೆ. ಜೀವನದಲ್ಲಿ ವಿದ್ಯೆ ಕಲಿದೇ ಇದ್ದರೆ ಒಂದು ಚಿಂತೆ, ಉದ್ಯೋಗ ಇಲ್ಲದೆ ಇದ್ದರೆ ಒಂದು ಚಿಂತೆ, ಮನೆ ಇಲ್ಲದೆ ಇದ್ದರೆ ಒಂದು ಚಿಂತೆ, ಮಡದಿ ಸಿಗಲಿಲ್ಲ ಆದರೆ ಅದು ಒಂದು ಚಿಂತೆ. ನೋಡೋಣ ನಿಮ್ಮ ಚಿಂತೆಗೆ ಪರಿಹಾರ ನಿಮ್ಮ ಜಾತಕದಲ್ಲಿ ಏನಿದೆ ಅಂತ. ಸ್ವಾತಿ ನಕ್ಷತ್ರ, ತುಲಾ ರಾಶಿ, ಧನುರ್ಲಗ್ನ, ಶನಿವಾರ ದಿವಸ ನೀವು ಹುಟ್ಟದ್ದು, ಸ್ಯಾಟರ್ಡೆ. ಈ ಒಂದು ನಿಮ್ಮ ಜಾತಕದ ಪ್ರಕಾರ ಜಾತಕದಲ್ಲಿ ಸಪ್ತಮ ಭಾವಾಧಿಪತಿ ಬುಧ, ನಪುಂಸಕ ಗ್ರಹಣವನು, ಅವನು ವ್ಯಯದಲ್ಲಿದ್ದಾನೆ. ಹಾಗೆ ಸಪ್ತಮ ವಿವಾಹ ಸ್ಥಾನ, ಸಪ್ತಮಕ್ಕೆ ಶುಕ್ರನ ದೃಷ್ಟಿ ಇದೆ. ಒಳ್ಳೆಯ ವಿವಾಹಕ್ಕೆ ಒಳ್ಳೆ ಹೆಣ್ಣು ಸಿಗುವಂಥ ಯೋಗ ಇದೆ. ಆದರೆ ಪಂಚಮದಲ್ಲಿ ಕೇತು ಇರೋದ್ರಿಂದ ಕಾರ್ಯಗಳಿಗೆ ವಿಘ್ನ. ನೋಡಿದ ಹೆಣ್ಣು ಬೇಡ ಅಂತ ಬಿಟ್ಟು ಹೋಗುತ್ತೆ. ನಿಮಗೆ ಹಕ್ಕು ಅಂತಂದರೆ ಅವರು ಬೇಡ ಹೇಳ್ತಾರೆ, ಅವರಿಗೆ ಹಕ್ಕು ಅಂದರೆ ನಿಮಗೆ ತೊಂದರೆ ಆಗ್ತದೆ. ಇದಕ್ಕಾಗಿ ವಿನಾಯಕ ಶಾಂತಿ ಮಾಡಬೇಕು. ಯಾವಾಗ ಮದುವೆಗೆ ವಿಘ್ನ ತೊಂದರೆಗಳು ಆಗುತ್ತೋ ಅಲ್ಲಿ ಅಂಬಿಕಾ ವಿನಾಯಕ ಪೂಜೆ ಅಂತ ಹೇಳ್ತೇವೆ. ವಿನಾಯಕ ಶಾಂತಿಯ ವಿಶೇಷತೆ ಅಂದರೆ ಅಂಬಿಕಾ ವಿನಾಯಕರ ಪೂಜೆ. ಅಂಬಿಕಾ ಅಂದರೆ ತಾಯಿ, ತಾಯಿ ಜೊತೆಗೆ ಮಗ ಇರುವಂಥ ಅಂಬಿಕಾ ವಿನಾಯಕ ಶಾಂತಿ ಮಾಡಿದ್ರೆ ಆ ಅಂಬಿಕೆಯು ಮಗನಿಗೆ ತಾಯಿ ಹೇಗೆ ಬೆಳಗ್ಗೆ ಅನುಗ್ರಹ ಮಾಡ್ತಾಳೋ, ಆ ವಿನಾಯಕನ ತಾಯಿಯಾದಂಥ ಅಂಬಿಕೆ ವಿನಾಯಕನಿಗೆ ಅನುಗ್ರಹ ಮಾಡ್ದಂಗೆ ಜಗತ್ತಿನ ತಾಯಿಯಾದಂಥ ಆ ಅಂಬಿಕೆ ನಿಮಗೂ ಸಹ ಶೀಘ್ರದಲ್ಲಿ ಒಂದು ಹೆಣ್ಣನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾಳೆ. ಬೇಗ ಮದುವೆ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದ ವೀಕ್ಷಕರೇ. ಮತ್ತಷ್ಟು ಜನ ಕಾಲರ್ಸ್ ಜೊತೆ ಮಾತನಾಡೋದಿದೆ. ಅದಕ್ಕೂ ಮುಂಚೆ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಬ್ರೇಕ್.